ಹಲೋ ಗಾಯ್ಸ್, ಇವತ್ತು ನಾವು ಸ್ಪೆಷಲ್ ಆಗಿ ಮೊಟ್ಟೆ ಬೋಂಡ ಅಂದರೆ ಎಲ್ಲರೂ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಎಲ್ರಿಗೂ ಇಷ್ಟ ಆಗೋ ಥರ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲು ನಾನು ತಿನ್ನೋಡಿದೆ, ಸಕ್ಕತ್ತಾಗಿದೆ ಮಾತ್ರ. ನೀವು ಕೂಡ ಇದನ್ನು ರೆಸ್ಟೋರೆಂಟಲ್ಲೂ ಮಾಡ್ಬೋದು, ಮನೆಯಲ್ಲೂ ಮಾಡ್ಬೋದು. ಡಿಫ್ರೆಂಟಾಗಿ ಈಸಿಯಾಗಿ ಮತ್ತು ಸಖತ್ತಾಗಿರೋ ಒಂದು ಮೊಟ್ಟೆ ಬೋಂಡದ ರೆಸಿಪಿನ ನಾನು ನಿಮಗೆ ಇವಾಗ ಹೇಳ್ತೀನಿ, ನೀವು ನೋಡಿ. ಮೊದಲಿಗೆ ನಾವು ಮೊಟ್ಟೆನ ಚಂದ ಮಾಡಿ ಬೇಯಿಸ್ಬಿಟ್ಟು ಈ ಥರ 2 ಭಾಗ ಆಗಿ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅದು ಉಪ್ಪು ಹಾಕಿದ ನಂತರ ಒಂದು ಚಟ್ನಿ ಮಾಡಿದ್ದೀನಿ ನಾನು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಚಟ್ನಿ ರೆಸಿಪಿನ ನಾನು ನಿಮ್ಗೆ ತೋರಿಸ್ತೀನಿ, ಯಾಕಂದರೆ ಜಾಸ್ತಿ ಲೆಂತ್ ಆಗೋದು ಬೇಡ ಅಂತ. ಈ ಥರ ಎಲ್ಲದಕ್ಕೂ ಚಟ್ನಿ ಅಪ್ಲೈ ಮಾಡೋದು. ಆನಂತರ ನಾರ್ಮಲ್ ಆಗಿ ನಾವು ಕಡಲೆ ಬಜ್ಜಿ, ನಾರ್ಮಲ್ ಆಗಿ ಬೋಂಡದ್ದು ಬ್ಯಾಟರ್ ರೆಡಿ ಮಾಡಿಕೊಂಡು ನಾವು ಎಲ್ಲ ಮೊಟ್ಟೆಗೂ ಒಂದೊಂದಾಗಿ ಈ ಥರ ಅಪ್ಲೈ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಮಾಡ್ಕೋಬೇಕಾದ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೋಬೇಡಿ, ಯಾಕಂದರೆ ಸೀದೋದ್ರೆ ಕಹಿ ಬರುತ್ತೆ. ಯಾಕಂದರೆ ಮೊಟ್ಟೆ ಅಂದರೆ ನಾರ್ಮಲ್ ಆಗಿ ಹೊರಗಡೆ ಮಾತ್ರ ಟೇಸ್ಟ್ ಇರುತ್ತೆ, ಒಳಗಡೆಯಲ್ಲಿ ಏನೂ ಇರಲ್ಲ. ಹಾಗಾಗಿ ನಾನು ಒಂದು ತೆಂಗಿನಕಾಯಿ ಚಟ್ನಿ ಮಾಡಿ ಅದನ್ನು ಅಪ್ಲೈ ಮಾಡಿ ಒಂಥರ ಡಿಫ್ರೆಂಟಾಗಿ ಮೊಟ್ಟೆ ಬೋಂಡ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಇದು ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಯಾಕಂದರೆ ಡಿಫ್ರೆಂಟ್ ಮೆಥಡು ಮತ್ತು ತಿನ್ನೋದಕ್ಕೆ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ನೀವೇ ನೋಡಿದರೆ ಅದು ಫಿನಿಶಿಂಗ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡೋದಕ್ಕೂ ಚೆನ್ನಾಗಿದೆ, ಒಳ್ಳೆ ಗೋಲ್ಡನ್ ಕಲರಲ್ಲಿ. ತಿನ್ನೋದಕ್ಕಂತೂ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಇದ್ರ ಜೊತೆ ನೀವು ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಮೈದಾದಿಂದನೂ ಮಾಡ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟು, ಮತ್ತು ಒಂದ್ಸಲ ತಿಂದರೆ ಪದೇ ಪದೇ ತಿನ್ನೋಣ ಅನಿಸುತ್ತೆ. ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ವೆರೈಟಿಯಾಗಿ, ಈಸಿಯಾಗಿ, ಸಿಂಪಲಾಗಿ ಒಂದು ಮೊಟ್ಟೆ ಬಜ್ಜಿ ಯಾವ ಥರ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇ ಥರದ ಡಿಫ್ರೆಂಟ್ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.